ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಎಲ್ರು? ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್ ಆ್ಯಂಡ್ ಗ್ರೇಟ್. ಮಕ್ಕಳ, ಇವತ್ತಿನ ದಿನ ನಾನು ಬಂದಿದ್ದೀನಿ ಯಾವೆಲ್ಲ 4, 5 ಆ್ಯಂಡ್ 6 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಓದಬೇಕು ಆ್ಯಂಡ್ ಈ ಕ್ವಶನ್ಸ್ಗಳನ್ನ ಓದ್ಕೊಂಡ್ರೆ ಮಕ್ಕಳ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಯಾರು ಪಾಸ್ ಆದರೆ ಸಾಕು ಅಂತ ಅನ್ಕೊಳ್ತಿರ್ತಿರೋ ಮಕ್ಕಳ, ಅಂಥವ್ರಿಗೆ ಈ ವಿಡಿಯೋ ನೋಡಿದ್ರೆ ಮಕ್ಕಳ ಪಕ್ಕಾ 30 ಕ್ವಶನ್ಸ್ ಬರುತ್ತೆ ಅಂತ ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಹೇಗೆ 35 ಮಾರ್ಕ್ಸ್ ಪ್ಲಸ್ ಮಾರ್ಕ್ಸ್ ತಗೋಬೇಕು ಅಂತ ಒಂದು ವಿಡಿಯೋ ಕೂಡ ಮಾಡಿಬಿಡ್ತೀನಿ. ಅದರಲ್ಲಿ ಕೂಡ ನಿಮಗೆ ಗೊತ್ತಾಗುತ್ತೆ ಖಂಡಿತ ಯಾವ ರೀತಿ ಪಾಸ್ ಆಗಬೇಕಂತ. ಏನು ಸರ್ ಇದು ಸ್ಕೋರ್ ಮಾಡೋ ಟೈಮಲ್ಲಿ ಪಾಸ್ ಆಗೋದ್ರ ಬಗ್ಗೆ ಕೇಳ್ತಿದ್ದೀರಲ್ಲ ಮಕ್ಕಳ, 5 ಬೆರಳು ಒಂದೇ ರೀತಿ ಇರೋದಿಲ್ಲ. ಸೊ ಕೆಲವು ಮಕ್ಕಳಿಗೆ ತುಂಬ ಚೆನ್ನಾಗಿ ಓದ್ಕೊಂಡು ಒಳ್ಳೆ ರ್ಯಾಂಕ್ ತಗೊಳ್ಳೋ ಕೂಡ ಏನು ಟ್ಯಾಲೆಂಟ್ ಇರುತ್ತೆ, ಅಷ್ಟು ಒಂದು ಡಿಟರ್ಮಿನೇಷನ್ ಇರುತ್ತೆ. ಬಟ್ ಎಲ್ಲ ಮಕ್ಕಳು ಒಂದೇ ರೀತಿ ಇರೋದಿಲ್ಲ. ಇನ್ನು ಕೆಲವು ಮಕ್ಕಳಿಗೆ ಅವ್ರದ್ದೇ ಆದ ಪ್ರಾಬ್ಲಮ್ ಇರುತ್ತೆ, ಎಲ್ಲೋ ಒಂದು ಕಡೆ ತಪ್ಪು ಮಾಡಿರ್ತಾರೆ. ಸೊ ಅಂಥವ್ರು ಈಗ ಅಟ್ಲೀಸ್ಟ್ ಗೆಲ್ಲಬೇಕು ಅಂತ ಅನ್ಕೊಂಡ್ರೆ ಮಕ್ಕಳ, ಈ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ಹೇಳುವಂಥ ಕ್ವಶನ್ಸಲ್ಲಿ ಮಕ್ಕಳ ಓದ್ಕೊಂಡ್ರೆ ಸಾಕು, ಖಂಡಿತ ನಿಮಗೆ 4, 5, 6 ಕ್ವಶನ್ಸ್ಗಳನ್ನ 4, 5 ಆ್ಯಂಡ್ 6 ಮಾರ್ಕ್ಸ್ ಯಾವ ಕ್ವಶನ್ಸ್ ಹೇಳ್ತಾ ಇದ್ದೀನಿ ಮಕ್ಕಳ, ಇದನ್ನು ಓದ್ಕೊಂಡ್ರೆ ಸಾಕು ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ ಮಕ್ಕಳ, ಯಾವ ರೀತಿ ಸ್ಕೋರ್ ಮಾಡಬೇಕು ಅಂತ. ಓಕೆ, ಸೊ ಮೊದಲನೇದಾಗಿ ಮಕ್ಕಳ ನಾನು ಹೇಳೋದು ನಿಮಗೆ ಅಂತಂದರೆ 4 ಮಾರ್ಕ್ಸಲ್ಲಿ ಯಾವ ಚಾಪ್ಟರ್ಸ್ಗಳು ಬರುತ್ತೆ ಅಂತಂದರೆ, ಒಂದು ಕಂಟಿನ್ಯೂಟಿಂದ ಬರುತ್ತೆ ಮಕ್ಕಳ, ಒಂದು ಡಿಟರ್ಮಿನೆಂಟ್ಸಿಂದ ಬರುತ್ತೆ. ಬಟ್ ಡಿಟರ್ಮಿನೆಂಟ್ಸ್ ಕ್ವಶನ್ಸ್ಗಳು ಸಿಕ್ಕಾಬಿಟ್ಟೆ ಈಸಿ ಇದೆ. ಇರೋದು 4 ಕ್ವಶನ್, ಓದ್ಕೊಂಬಿಡಿ, 4 ಮಾರ್ಕ್ಸ್ ಬರುತ್ತೆ. 6 ಮಾರ್ಕ್ಸ್ LPP ಮಕ್ಕಳ 9 ಕ್ವಶನ್ ಇರುತ್ತೆ. 9 ಕ್ವಶನ್ ಓದ್ಕೊಳ್ಳಿ, 6 ಮಾರ್ಕ್ಸ್ ಬರುತ್ತೆ ಮಕ್ಕಳ. ಓಕೆ, ಆ್ಯಂಡ್ ನೆಕ್ಸ್ಟ್ ನಿಮಗೆ ಬೇಕಾಗಿರೋದು 5 ಮಾರ್ಕ್ಸ್ ಕ್ವಶನ್ಸ್. 5 ಮಾರ್ಕ್ಸಲ್ಲಿ ಮಕ್ಕಳ ಈಸಿಯೆಸ್ಟ್ ಅಂತ ಅಂದರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಓದ್ಕೊಂಡ್ಬಿಡ್ರು. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇರೋದು 4 ಪ್ರಾಬ್ಲಮ್ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಡಿಟರ್ಮಿನೆಂಟ್ಸ್, ಮ್ಯಾಟ್ರಿಸಸ್, ಇಷ್ಟು 4 ಚಾಪ್ಟರ್ ಓದ್ಕೊಂಡ್ರೆ ಮಕ್ಕಳ 20 ಮಾರ್ಕ್ಸ್ ಬಂತು. ಸೇಫ್ಟಿಗೆ ಇನ್ನೊಂದು ಚಾಪ್ಟರ್ ಬೇಕಾದ್ರೆ ಓದ್ಕೊಳ್ಳಿ, ದಟ್ ಇಸ್ ಡಿಫ್ರೆನ್ಷಿಯಬಿಲಿಟಿ 5.7 ಎಕ್ಸಸೈಸ್. ಅಷ್ಟು ಓದ್ಕೊಂಡ್ರೆ ಮಕ್ಕಳ 5 ಕ್ವಶನ್ ಆರಾಮ್ಸೆ ಸಾಲ್ವ್ ಮಾಡ್ಬೋದು ನೀವು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಇಷ್ಟು ಓದ್ಕೊಂಡ್ರೆ 30 ಮಾರ್ಕ್ಸ್ ಬರುತ್ತೆ. ಓಕೆನಾ? ಸೊ ನಿಮ್ಗೇನಾದರೂ ಮಕ್ಕಳ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಬೇಕಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಮಕ್ಕಳ, ಪಾಸಿಂಗ್ ಪ್ಯಾಕೇಜ್ ಬೇಕಂತ. ಅದ್ರ ಬಗ್ಗೆನೂ ಕೂಡ ಮಕ್ಕಳ ಒಂದು ವಿಡಿಯೋ ಮಾಡಿ ಕೊಡ್ತೀನಿ. ಓಕೆನಾ? ಸೊ ಹಾಗಾದ್ರೆ ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಕಡೆ ತನಕ ನೋಡಿ ಮಕ್ಕಳ, ಸಿಕ್ಕಾಬಟ್ಟೆ ಬೆನಿಫಿಟ್ ಆಗುತ್ತೆ ನಿಮಗೆ. ಸೊ ನೋಡಿ, ಮೇಜರ್ ಆಗಿ ನಾನು ನಿಮ್ಗೆ ತಿಳಿಸೋದೇನಂತ ಅಂದ್ರೆ, ಕಮಿಂಗ್ ಟು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಮಕ್ಕಳ, ಈ ಪ್ರಾಬ್ಲಮ್ಸ್ಗಳು ಓದ್ಕೊಂಡ್ಬಿಡ್ರು. ಈ ಪ್ರಾಬ್ಲಮ್ಸ್ಗಳನ್ನ ಓದ್ಕೊಳ್ಳಿ. ಆ್ಯಂಡ್ ಹೇಳ್ತಾ ಇದ್ದೀನಿ, ಲಾಸ್ಟ್ 4 ದಿನ ಏನು ಬರ್ತೀವಿ ಮಕ್ಕಳ, ಆ 4 ದಿನದಲ್ಲಿ ಎಲ್ಲ ಕ್ವಶನ್ಸ್ಗಳಿಗೆ ಸೊಲ್ಯೂಷನ್ಸ್ ಕೊಡ್ತೀವಿ. ಯಾವ 4 ದಿನ ಅಂತಂದ್ರೆ ಮಕ್ಕಳ, ನೀವೇನಾದ್ರೂ ಎಲೆಕ್ಟ್ರಾನಿಕ್ಸ್ ಮತ್ತೆ ಹಿಂದಿ ಬ್ಯಾಕ್ಗ್ರೌಂಡ್ ಆಗಿಲ್ಲ ಅಂತಂದ್ರೆ ನಿಮಗೆ 9th ಕೆಮಿಸ್ಟ್ರಿ ಎಕ್ಸಾಮ್ ಮುಗಿಯುತ್ತೆ. ಅದಾದ್ಮೇಲೆ 4 days ಟೈಮ್ ಇರುತ್ತೆ ಮ್ಯಾಥಮೆಟಿಕ್ಸ್ಗೆ. ಆದ್ರೆ ಮೊದಲನೇ ದಿನ ಮಕ್ಕಳ ಈ ಎಲ್ಲ ಪಾಸಿಂಗ್ ಪ್ಯಾಕೇಜ್ ಪ್ರಾಬ್ಲಮ್ಸ್ಗಳನ್ನ ನಾನು ನಿಮಗೆ ಡಿಸ್ಕಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಸೊ ನಾನು, ಸಂತೋಷ್ ಸರ್ ಮತ್ತೆ ಓಂಕಾರ್ ಸರ್ 3 ಜನ ಬರ್ತೀವಿ ಮಕ್ಕಳ. ಸೊ ಅವತ್ತಿನ ದಿನ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ತಿಳಿಸ್ಕೊಡ್ತೀವಿ. ಔಟ್ ಆಫ್ ಔಟ್ ಕೂಡ ಹೇಗೆ ತಗೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀವಿ ಮಕ್ಕಳ. ಸೊ ನಮ್ಮ ಜೊತೆ 4 ದಿನ ರಿವಿಷನ್ ಕೂತ್ಕೊಂಡ್ಬಿಟ್ರೆ ಸಾಕು, ಖಂಡಿತ ಮಸ್ತ್ ಯೂಸ್ ಆಗುತ್ತೆ ಮಕ್ಕಳ ನಿಮಗೆ, ನೋ ಡೌಟ್ ಇನ್ ಇಟ್. ಆ್ಯಂಡ್ ಈಗ ಇದರಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ಗಳು ಇದೆಲ್ಲಾನು ಕೂಡ ಓದ್ಕೊಂಡ್ರೆ ಸಾಕು. ಸರ್ ಇಂಟಿಗ್ರಲ್ಸ್ ಅಲ್ಲಿ ಓದಬೇಕು ಅನ್ಕೊಂಡಿದ್ರೆ ಏನು ಮಾಡೋದು? ಸೊ ಇಂಟಿಗ್ರಲ್ಸ್ ಅಲ್ಲಿ ಕಡೆಯಲ್ಲಿ ಕೊಟ್ಟಿರ್ತೀನಿ ಮಕ್ಕಳ. ಯಾಕಂದ್ರೆ ತುಂಬಾ ಜನ ಇಂಟಿಗ್ರಲ್ಸ್ ಅಲ್ಲಿ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡೋದಿಲ್ಲ. ಸೊ ತುಂಬಾ ಲಿಮಿಟೆಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಟೆಂಡ್ ಮಾಡೋದು. ಬಟ್ 6 ಮಾರ್ಕ್ಸ್ LPP ಇಂದ ಜಾಸ್ತಿ ಸಾಲ್ವ್ ಮಾಡ್ತಾರೆ. ಸೊ ಅದಕ್ಕೆ LPP ನ ಫಸ್ಟ್ ಕೊಟ್ಟಿದ್ದೀನಿ. ಓಕೆನಾ? ಸೊ ಐ ಹೋಪ್ ಯು ಆರ್ ಆಲ್ ಟೇಕಿಂಗ್ ಸ್ಕ್ರೀನ್ ಶಾಟ್. ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿ ಮಕ್ಕಳ. ಸ್ಕ್ರೀನ್ ಶಾಟ್ ತಗೊಳ್ಳೋರು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೋಬಹುದು. ಇಲ್ಲ ಅಂತಂದ್ರೆ ನಮ್ಮ ಚಾನಲ್ ಬಯೋಗೆ ಹೋಗಿ, PW ಕನ್ನಡ ಚಾನಲ್ ಬಯೋ ಏನಿದೆ ಮಕ್ಕಳ, ಬಯೋಗೆ ಹೋಗಿ ಅಲ್ಲಿ ನಮ್ಮ ವಾಟ್ಸ್ಆಪ್ ಚಾನಲ್ ಲಿಂಕ್ ಸಿಗುತ್ತೆ. ವಾಟ್ಸ್ಆಪ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಮ್ಮ ವಾಟ್ಸ್ಆಪ್ ಚಾನಲ್ಗೆ ರೀಡೈರೆಕ್ಟ್ ಆಗ್ತೀರಿ. ಅಲ್ಲಿ ಇದರದ್ದು PPT ಸಿಗುತ್ತೆ. ಓಕೆನಾ? ಫೈನ್. ಸೊ ಹಾಗಾದ್ರೆ ನೆಕ್ಸ್ಟ್ ನೋಡಿ, ಇದರಲ್ಲಿ ಬೇಕಾಗಿರೋದು ಯಾವುದು? ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಯಾವ್ಯಾವ 5 ಮಾರ್ಕ್ಸ್ ಕ್ವಶನ್ಸ್ ಓದಬೇಕು ನೋಡಿ ಮಕ್ಕಳ. 1, 2, 3, 4, 5 ದರ್ ಆರ್ ಓನ್ಲಿ 5 ಕ್ವಶನ್ಸ್ ವಿಚ್ ಐ ಆಮ್ ಸಜೆಸ್ಟಿಂಗ್ ಯು ಟು ಲರ್ನ್. ಈ ರಿಲೇಷನ್ಸ್ ಅಂಡ್ ಫಂಕ್ಷನ್ ಮಕ್ಕಳ 5 ಕ್ವಶನ್ ಓದ್ಕೊಳ್ಳಿ. 1 ಕ್ವಶನ್ ಪಕ್ಕಾ ಬರುತ್ತೆ, ನೋ ಡೌಟ್ ಇನ್ ಇಟ್. ಆ್ಯಂಡ್ ಇದ್ರದ್ದು ಸೊಲ್ಯೂಷನ್ ಬೇಕು ಸರ್, ಎಲ್ಲಿ ಸರ್ ಸಿಗುತ್ತೆ ಅಂತಂದ್ರೆ ಮಕ್ಕಳ, ಮೊನ್ನೆ ಒಂದು ರೀಸೆಂಟ್ ಡೇಸಲ್ಲಿ ನಾನು, ಓಂಕಾರ್ ಸರ್ ಮತ್ತೆ ಸಂತೋಷ್ ಸರ್ 3 ಜನ ಕೂಡ ಲೈವ್ ಬಂದಿದ್ದೀವಿ. ಆ ಲೈವ್ ಅಲ್ಲಿ ನಿಮಗೆ 5, 6 ಮತ್ತೆ 4 ಮಾರ್ಕ್ಸ್ ಕ್ವಶನ್ಸ್ ನಾನು ಸಂತೋಷ್ ಸರ್ ಡಿಸ್ಕಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆ ಒಂದು ಓಂಕಾರ್ ಸರ್ ಒಂದು ಸೆಷನ್ ಮಾಡಿದ್ದಾರೆ, ಅಲ್ಲಿ ಕೂಡ ಓಂಕಾರ್ ಸರ್ ಡಿಸ್ಕಸ್ ಮಾಡಿದ್ದಾರೆ ಇದನ್ನ. ಅದಷ್ಟೇ ಅಲ್ಲ ಮಕ್ಕಳ, ಮಲ್ಟಿಪಲ್ ವಿಡಿಯೋಸ್ಗಳಲ್ಲಿ ನಾವು ಇದೆಲ್ಲಾನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸೊ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್. ಆ್ಯಂಡ್ ಓಂಕಾರ್ ಸರ್ ಲಾಂಗ್ ಬ್ಯಾಕ್ ಅಲ್ಲೇನೆ ಈ ಪರ್ಟಿಕ್ಯುಲರ್ ಚಾಪ್ಟರ್ಸ್ಗಳ ಮೇಲೆ ಒಂದು ಸಪ್ರೇಟ್ 4 to 5 ಅವರ್ ಸೆಷನ್ಸ್ ಕೂಡ ಮಾಡಿದ್ದಾರೆ, ಲೈವ್ ಸೆಷನ್ಸ್. ಆ ಲೈವ್ ಸೆಷನ್ಸ್ ಕೂಡ ಹೋಗಿ ಚೆಕ್ ಮಾಡಿ ಮಕ್ಕಳ. ಅದೆಲ್ಲದರಲ್ಲೂ ಕೂಡ ನಿಮ್ಗೆ ಇದ್ರ ಸೊಲ್ಯೂಷನ್ ಸಿಗುತ್ತೆ. ಸೊ ಒಂದು ಸಲ ನಮ್ಮ ಚಾನಲ್ ಲೈವ್ ಸೆಕ್ಷನ್ ಮತ್ತೆ ವಿಡಿಯೋ ಸೆಕ್ಷನ್ಸ್ನ ಒಂದು ಸಲ ಚೆಕ್ ಮಾಡಿ ಮಕ್ಕಳ. ಸೊ ಒಂದು 5 ನಿಮಿಷ ಕೂತ್ಕೊಂಡು ಎಲ್ಲನೂ, ಯಾಕಂದ್ರೆ ದೇರ್ ಆರ್ ಮಲ್ಟಿಪಲ್ ವಿಡಿಯೋಸ್. ಆ ಮಲ್ಟಿಪಲ್ ವಿಡಿಯೋಸ್ ಅಲ್ಲಿ ಮಕ್ಕಳ ಇದೆಲ್ಲವೂ ಕೂಡ ಸಿಕ್ಬಿಡುತ್ತೆ ಸೊಲ್ಯೂಷನ್ಸ್ ನಿಮಗೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ರೈಟ್? ಓಕೆ. ಸೊ ನೆಕ್ಸ್ಟ್ ನೋಡಿ, ಇದರಲ್ಲಿ ಡಿಟರ್ಮಿನೆಂಟ್ಸ್. ಈ ಡಿಟರ್ಮಿನೆಂಟ್ಸ್ ಕ್ವಶನ್ಸ್ಗಳನ್ನ ಮಕ್ಕಳ ನೀವು ಜಸ್ಟ್ ಕ್ಲಿಕ್ ದ ಫೋಟೋ ಆಫ್ ದಿಸ್ ಅವ್ರು ಏನೇ ಮಾಡ್ಬೋದು, ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ನೋಡಿ ಮಕ್ಕಳ, 4 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ 2 ಕ್ವಶನ್ ಇದೆ, ಇಲ್ಲಿ 2 ಕ್ವಶನ್ ಇದೆ. ಇದಿಷ್ಟು ಓದ್ಕೊಳ್ಳಿ. 5 ಮಾರ್ಕ್ಸ್ ಅಲ್ಲಿ ನೋಡಿ ಮಕ್ಕಳ, ಇಷ್ಟು ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಫೈನ್. ನೆಕ್ಸ್ಟ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಮಕ್ಕಳ 4 ಮಾರ್ಕ್ಸ್ ನೋಡಿ. 1, 2, 3, 4, 5, 6, 7 ದರ್ ಆರ್ 7 ಕ್ವಶನ್ಸ್ ಹಿಯರ್. ಅಪಾರ್ಟ್ ಫ್ರಮ್ ದಿಸ್ 5 ಮಾರ್ಕ್ಸ್ ಅಲ್ಲಿ ನೋಡಿ ಮಕ್ಕಳ, ಈ 2 ಇಲ್ಲಿಂದ ಇದು ಮತ್ತೆ ಇದು ನೆಕ್ಸ್ಟ್ ಓದ್ಕೊಂಡ್ರೆ ಸಾಕು.
ಓಕೆನಾ ಫೈನ್. ನೆಕ್ಸ್ಟ್ ನೋಡಿ ಇಂಟಿಗ್ರಲ್ಸ್. ಎಸ್ ಇಂಟಿಗ್ರಲ್ಸ್ ನೀವೆಲ್ಲ ಕೇಳ್ತಿರ್ತೀರಿ. ಸೊ ಇಂಟಿಗ್ರಲ್ಸ್ ಅಲ್ಲಿ ನೋಡಿ ಮಕ್ಕಳ ಈ 9 ಪ್ರೂಫ್ಗಳನ್ನ ಓದ್ಕೋಬೇಕು. ಬಟ್ ಇದನ್ನ ಜಸ್ಟ್ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ, ಯಾಕಂದ್ರೆ ಜಾಸ್ತಿ ಇದ್ರಲ್ಲಿ ಕೇಳ್ತಿಲ್ಲ ಮಕ್ಕಳ ಕ್ವಶನ್ಸ್ಗಳನ್ನ. ಸೊ ಮೇಜರ್ ಆಗಿ ಕೇಳೋದೇ 6 ಕ್ವಶನ್ಸ್ ಏನಿದೆ ಇದ್ರ ಮೇಲೆ. ಓಕೆನಾ. ಸೊ 7.4 ಎಕ್ಸೈಸ್ ಏನಿದೆ ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಅಂಡ್ ಅದಕ್ಕೆ ಬೇಕಾಗಿರುವಂತ ಸಪೋರ್ಟಿವ್ ಕ್ವಶನ್ ಅಂದ್ರೆ ಈ 5 ಮಾರ್ಕ್ಸ್ ಕ್ವಶನ್ ಏನ್ ಬರುತ್ತೆ, ಇದು ಯಾವ ರೀತಿ ಆಗುತ್ತೆ ಅಂದ್ರೆ ಮಕ್ಕಳ 3 ಅಥವಾ 4 ಮಾರ್ಕ್ಸ್ ಪ್ರೂಫ್ ಇರುತ್ತೆ. ಅಂಡ್ 1 ಅಥವಾ 2 ಮಾರ್ಕ್ಸ್ಗೆ ಪ್ರಾಬ್ಲಮ್ಸ್ ಮೇಲೆ, ಈ ಪ್ರಾಬ್ಲಮ್ಸ್ಗಳ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಇಲ್ಲಿರೋ ಕ್ವಶನ್ಸ್ಗಳನ್ನ ಓದ್ಕೊಂಡ್ರೆ ಸಾಕು ಮಕ್ಕಳ. ಆ ಪ್ರೂಫ್ಗಳ ಜೊತೆ ಇಲ್ಲಿರೋ ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ. ಸೊ ಟುಗೆದರ್ ಇಟ್ ವಿಲ್ ಬಿ ಆಸ್ಟ್ ಫಾರ್ 5 ಮಾರ್ಕ್ಸ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ. ಸೊ ನೆಕ್ಸ್ಟ್ ಬಂದು ನಿಮಗೆ 6 ಮಾರ್ಕ್ಸ್ಗೆ ಯಾವ್ಯಾವ ಕ್ವಶನ್ಸ್ ಓದ್ಬೇಕಂತಂದ್ರೆ ಪ್ರಾಪರ್ಟೀಸ್ ಆಫ್ ಇಂಟಿಗ್ರಲ್ಸ್, ದಟ್ ಇಸ್ ಡೆಫಿನೆಟ್ ಇಂಟಿಗ್ರಲ್ಸ್ ಏನಿದೆ ಮಕ್ಕಳ, ಅದ್ರ ಮೇಲೆ ನಿಮಗೆ ಪ್ರೂಫ್ಸ್ಗಳು ಬರುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಅಸೋಸಿಯೇಟ್ ಆಗಿರೋ ಪ್ರಾಬ್ಲಮ್ಸ್ಗಳನ್ನ ಕೂಡ ಕೊಟ್ಟಿದ್ದೀನಿ. ಸೊ ನೋಡಿ ಮಕ್ಕಳ, ಇಲ್ಲಿರೋ ಕ್ವಶನ್ಸ್ಗಳನ್ನ ಓದ್ಕೊಂಡ್ರೆ ಸಾಕು. ಸೊ ಈ ಅಸೋಸಿಯೇಟ್ ಆಗಿರೋ ಕ್ವಶನ್ಸ್ಗಳ ಮೇಲೆನೆ ಮಕ್ಕಳ ಅಲ್ಲಿ ಪ್ರೂಫ್ ಕೇಳಿ ಕ್ವಶನ್ಸ್ನ ಕೇಳ್ತಾರೆ. ಕೆಲವು ಕ್ವಶನ್ಸ್ಗಳು ಮಕ್ಕಳ 3+3 ಆಗಿರುತ್ತೆ. ಕೆಲವು ಪ್ರೂಫ್ಗಳು ಬಂದ್ರೆ 3+3 ಅಂದ್ರೆ ಈ ಒಂದು ಕ್ವಶನ್ ಬಂದ್ರೆ ಯಾವುದು ಇಲ್ಲಿ 3ನೇ ಕ್ವಶನ್ ಇದೆ ಮಕ್ಕಳ. ಇದಕ್ಕೆ ಜಸ್ಟ್ 3 ಮಾರ್ಕ್ಸ್ ಪ್ರೂಫ್ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ಸ್ ಮೇಲೆ ಕ್ವಶನ್ ಇರುತ್ತೆ. ಅರ್ಥ ಆಗ್ತಿದೆ? ಆ ರೀತಿ ಬರುತ್ತೆ. ಇದೆಲ್ಲ ಬಂದ್ರೆ ಇಲ್ಲಿ ಈ ಕ್ವಶನ್ಗೆ ಬನ್ನಿ. ಈ ಕ್ವಶನ್ಗೆ ಬಂದ್ರೆ ಮಕ್ಕಳ 5+1 ಪ್ರೂಫ್ಗೆ 5 ಇರುತ್ತೆ ಅಂಡ್ ಕ್ವಶನ್ಗೆ 1. ಇದಕ್ಕೆ 4+2 ಆಗುತ್ತೆ. ಕೆಲವು ಟೈಮಲ್ಲಿ 5+1 ಕೂಡ ಮಾಡಿರ್ತಾರೆ. ಸೊ ಈ ರೀತಿ ಆಗುತ್ತೆ. ಇಲ್ಲೂ ಅಷ್ಟೇ 3+3 ಕೇಳ್ತಾರೆ ಇದಕ್ಕೆ. ಇಲ್ಲ ಕೆಲವು ಟೈಮಲ್ಲಿ 4+2 ಇರುತ್ತೆ. ಅರ್ಥ ಆಗ್ತಿದ್ಯಾ? ಈ ರೀತಿ. ಅಂಡ್ ಯಾವ್ದು ಸಪೋರ್ಟಿವ್ ಕ್ವಶನ್ ಅಂದ್ರೆ ಇದಕ್ಕೆ ಮಕ್ಕಳ ಈ ತರ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಈ ಕ್ವಶನ್ಸ್ಗಳನ್ನ ಓದ್ಕೊಂಡ್ರೆ ಸಾಕು, ಖಂಡಿತ ಮಕ್ಕಳ ನಿಮಗೆ ಆರಾಮ್ಸೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಅಪಾರ್ಟ್ ಫ್ರಮ್ ದಿಸ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ನಾನು ಏನು ಮೆನ್ಷನ್ ಮಾಡಿದ್ದೀನಿ ಮಕ್ಕಳ, ಇಷ್ಟು ಕ್ವಶನ್ಸ್ನ ಓದ್ಕೊಳ್ಳಿ ಸಾಕು. ಖಂಡಿತ ಮಕ್ಕಳ ಈ ಕ್ವಶನ್ಸ್ಗಳಿಂದ ನಿಮಗೆ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಸೊ ಇದನ್ನ ಬಿಟ್ಟು ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಮೇಲೆ ನನಗೆ ಗೊತ್ತು ತುಂಬಾ ಕಡಿಮೆ ಇದನ್ನ ಅಟೆಂಡ್ ಮಾಡಿದ್ರೆ ಖುಷಿ, ಯಾಕಂದ್ರೆ KCT ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ ಫೈನ್. ಸೊ ಅಂಡ್ ದೆನ್ ಸ್ಟೂಡೆಂಟ್ಸ್, ಯಸ್ ವಿ ಆರ್ ಡನ್. ಸೊ ಮಕ್ಕಳ ಸಿಗೋಣ ಹಾಗಾದ್ರೆ ರಿವಿಷನ್ ದಿನ. ಸೊ ರಿವಿಷನ್ ದಿನ ಮಕ್ಕಳ ಸಖತ್ ರಿವಿಷನ್ ಆಗುತ್ತೆ ನಿಮ್ಗಳಿಗೆಲ್ಲ. ಆ್ಯಂಡ್ ನಿಮಗೆ ಮಕ್ಕಳ ಭಯಾನಕ ಬೆನಿಫಿಟ್ ಆಗುತ್ತಾ. 4 ದಿನ ನೀವು ನಮ್ಮ ಜೊತೆ ಕೂತ್ಕೊಂಡ್ಬಿಟ್ರೆ ಯಾವ ಲೆವೆಲ್ಗೆ ಅಂತಂದ್ರೆ ಪಾಸ್ ಆಗದಿದ್ದವ್ರು ಕೂಡ ಪಾಸ್ ಆಗ್ತೀರಿ. ಆ್ಯಂಡ್ ಯಾರು ಮಕ್ಕಳ 78, 77, 79 ತೊಗೊಂಡಿರ್ತೀರಿ ಅವ್ರಿಗೆ ಔಟ್ ಆಫ್ 4 ತಗೊಳ್ಳೋಕೆ ಕೂಡ ನಾವು MCQsಗೆ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಮಕ್ಕಳ. ಓಕೆನಾ. ಸೊ ಸಿಗೋಣ ಮಕ್ಕಳ 4 ದಿನ. ಅಂಟಿಲ್ ದೆನ್ ಸ್ಟೂಡೆಂಟ್ಸ್, ಟೇಕ್ ಕೇರ್, ಸ್ಟಡಿ ವೆಲ್, ಆಲ್ ದ ಬೆಸ್ಟ್.